Hello guys, welcome to my channel Dream Travel Stories. ಇವತ್ತು ನಾನು ಮತ್ತು ನನ್ನ ಫ್ರೆಂಡು ಶ್ರೀ ಮೆಲ್ಲೆಬೆನ್ನೂರಿನ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೊಂಟಿದ್ದೀವಿ. ಬನ್ನಿ ಮತ್ತು ಆ ಜಾಗದ ಬಗ್ಗೆ ತಿಳಿಯೋಣ ಬನ್ನಿ. ನಾವು ಹೋಗ್ತಿರೋದು 2 ವೀಲರಲ್ಲಿ ಆ ಜಾಗನ ನೋಡೋಕ್ಕೆ. One hour later. ನಾವೀಗ ಬಂದಿದ್ದೀವಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ಗೆ. ನೋಡ್ಬೋದು ನೋಡ್ಬೋದು ಈ ದೇವಸ್ಥಾನ ಅಕ್ಕಪಕ್ಕ ಎಷ್ಟು ಚೆನ್ನಾಗಿ ಗಾರ್ಡನ್ ಥರ ಮಾಡಿದ್ದಾರೆ. ಸ್ವಲ್ಪ ಟೂರಿಸ್ಟ್ಗಳು ಅಟ್ರಾಕ್ಟ್ ಇಟ್ಟಿದ್ದಾರೆ. ಈ ಬೇಸಿಗೆಗಾಲದಾಗೆ ನೀರು ಬಿಡ್ತಿದ್ದಾರೆ. ನೋಡ್ಬೋದು ಇಲ್ಲೊಂಥ ಆಗಿ ಒಂಥರ ಏನೋ ಒಂಥರ ಪಕ್ಷಿ ಥರ ಮಾಡಿದ್ದಾರೆ. ಸಖತ್ ಚೆನ್ನಾಗಿ ಕಾಣ್ತಿದೆ. ದೇವಸ್ಥಾನದ ಮುಖ್ಯ ದ್ವಾರದಾಗಿದ್ದೀವಿ. ಬನ್ನಿ ಹೋಗೋಣ ಒಳಗೆ. ದೇವಸ್ಥಾನಕ್ಕೆ ಬಂದ್ವಿ, ಆದರೆ ಗರ್ಭಗುಡಿನೇ ಇನ್ನೂ ಬಾಗಿಲು ತೆಗ್ದಿಲ್ಲ. ಯಾಕಂತ ಗೊತ್ತಿಲ್ಲ, ಆದರೆ ಇಲ್ಲಿ ಕೇಳಿದಾಗ 4 ಗಂಟೆ ಓಪನ್ ಆಗುತ್ತೆ ಅಂದರು. ಸ್ವಲ್ಪ ಕಾದು ನೋಡೋಣ. ಈಗ ಮಧ್ಯಾಹ್ನ ಅಲ್ವಾ, ಜನ ಸ್ವಲ್ಪ ಕಡಿಮೆ ಇದೆ ದೇವಸ್ಥಾನದಲ್ಲಿ. ಈ ಸಂಜೆ ಆಗ್ತಾ ಜನ ಜಾಸ್ತಿ ಆಗ್ತಾರೆ. ಇನ್ನೂ ಗರ್ಭಗುಡಿ ಓಪನ್ ಆಗಿಲ್ಲ. 4 ಗಂಟೆಗಂತೆ ಓಪನ್ ಆಗೋದು. ನೋಡೋಣ ಕಾಯೋಣ. ಬಂದಿದ್ದೀವಿ, ಕಾಯಲೇಬೇಕು. ಈಗಿನೂ ಹೋಗಿದ್ವಿ. ಆ ದೇವಸ್ಥಾನದೊಳಗೆ ಕ್ಯಾಮ್ರಾ ಅಲೋ ಇಲ್ಲಂತೆ. ಕ್ಯಾಮ್ರಾ ಅಲೋ ಇಲ್ಲ ಅಂದರೆ ಒಳಗಡೆ ಗರ್ಭಗುಡಿ ವಿಡಿಯೋ ಮಾಡೋಕ್ಕಾಗಲ್ಲ. ಮತ್ತೇನು ಮಾಡೋಕ್ಕಾಗಲ್ಲ, ಕ್ಯಾಮ್ರಾ ಆಫ್ ಮಾಡಲೇಬೇಕು. ಇಲ್ಲೇ ನೋಡ್ತಿದ್ದಾರಲ್ವ, ಇದು ದೇವಸ್ಥಾನದ ದಾಸೋಹ ಮಂದಿರ. ಇಲ್ಲಿ ದಿನದಲ್ಲಿ 3 ಟೈಮ್ಸ್ ಪ್ರಸಾದ ಇದ್ದೇ ಇರುತ್ತೆ. ನೋಡ್ಬೋದು ಈ ಒಂದು ಜಾಗದಾಗ ಎಷ್ಟು ಚೆನ್ನಾಗಿ ಈ ದೇವಸ್ಥಾನದ ಒಂದು ಸ್ವಲ್ಪ ಇಮೇಜ್ ಕಾಣ್ತಿದೆ ಅಂತ. ಸಕ್ಕತ್ತಾಗಿ ಕಾಣ್ತಿದೆ. ಬನ್ನಿ ಹೋಗೋಣ. ಪ್ರಸಾದ ನೋಡ್ಬೋದು, ಈ ದೇವಸ್ಥಾನದ ಪ್ರಸಾದ. A few moments later. ಈಗೇನು ಪ್ರಸಾದ ಮುಗಿಸ್ಕೊಂಡು ಬಂದ್ವಿ ಹೊರಗಡೆ. ಪಾಯಸ ಮತ್ತು ಪಲ್ಯ ಆಗಿರ್ಬೋದು, ಅನ್ನ ಸಾಂಬಾರು ಚೆನ್ನಾಗಿದೆ. ಇಲ್ಲಿ ದಿನದ 3 ಹೊತ್ತು ಊಟ ಇದ್ದೇ ಇರುತ್ತೆ. ಮತ್ತು ನೀವು ಈ ಜಾಗಕ್ಕೆ ಬರಲೇಬೇಕು, ಯಾಕಂದರೆ ಅಷ್ಟು ಚೆನ್ನಾಗಿದೆ ಈ ಜಾಗ. ನೋಡ್ಬೋದು ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಂತ. ಅದು ಆಗಿನ ಕಾಲದಂತೂ ಅಲ್ಲ, ಈಗ ಇತ್ತೀಚೆಗೆ ಕಟ್ಸಿರೋದಿದು. ಚೆನ್ನಾಗಿದೆ ದೇವಸ್ಥಾನ, ಸೂಪರಾಗಿದೆ.
ಇದ್ಯಾವುದೋ ಒಂಥರ ಚೆನ್ನಾಗಿದೆ ಹೂವು, ವೈಟ್ ಕಲರು ಚೆನ್ನಾಗಿದೆ ಗಾರ್ಡನು. ಮತ್ತು ಇಲ್ಲಿ ಜಾಸ್ತಿ ಟೂರಿಸ್ಟು ಬರ್ತಿರ್ತಾರೆ, ಟೂರಿಸ್ಟು ಬರೋ ಸ್ಪಾಟೇ ಇದು. ನೋಡಿದ್ರಲ್ಲ ಗೈಸ್, ವಿಡಿಯೋ ಹೇಗಿತ್ತು ಅಂತ. ನನಗೆ ಒಂದು ಬೇಜಾರಾಗಿದ್ದೇನಪ್ಪ ಅಂದರೆ, ಒಳಗಡೆ ಕ್ಯಾಮ್ರಾ ಅಲೋ ಅಂತೂ ಮಾಡಲೇ ಇಲ್ಲ. ಎಷ್ಟೇ ಕೇಳಿದ್ರು ಕ್ಯಾಮ್ರಾ ಅಲೋ ಇಲ್ಲ ಒಳಗಡೆ. ನಾವು ಮುಂಚೆ ಏನು ಅನ್ಕೊಂಡಿದ್ವಿ, ಕ್ಯಾಮ್ರಾ ಅಲೋ ಇದೆ ಒಳಗಡೆ, ನಿಮಗೆ ಗರ್ಭಗುಡಿ ಒಳಗೆ ದೇವರ ತೋರ್ಸೋಣ ಅಂದ್ಕೊಂಡಿದ್ದೆ. ಏನಪ್ಪ ಅನ್ಫಾರ್ಚುನೇಟ್ಲಿ ಅಲೋ ಮಾಡಲಿಲ್ಲ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾವೀಗ ಹೊರಟಿದ್ದೀವಿ ಈ ಊರಿನ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಈ ಒಂದು ದೇವಸ್ಥಾನ ಕೂಡ ಚೆನ್ನಾಗಿದೆ, ನೋಡ್ಬೋದು. ಒಂಥರ ಫುಲ್ಲು ಪ್ರಶಾಂತವಾಗಿದೆ ದೇವಸ್ಥಾನ ಅಂತೂ. ಇಲ್ಲಿಂದ ನೋಡಿದರೆ ಕೆರೆ ವ್ಯೂ ಕಾಣುತ್ತೆ. ಅಲ್ಲಿ ಹೋಗೋಣ ಬನ್ನಿ ಕೆರೆ ಹತ್ರ. ಇಲ್ಲೇನು ನೆಲ್ಲೆಬೆನ್ನೂರಿಂದ ಹೊನ್ನಾಳಿ ಹೋಗೋ ರೋಡ್ನಾಗೆ ಇದೆ, ರೋಡ್ ಇದೆಯಲ್ಲ, ರೋಡ್ ಪಕ್ಕದಲ್ಲೇ ಇದೆ ಈ ದೇವಸ್ಥಾನ. ನೋಡ್ಬೋದು ಇಲ್ಲೇನು ಕಾಣ್ತಿದೆಯಲ್ಲ, ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ. ಚೆನ್ನಾಗಿದೆ, ಒಳಗಡೆ ನೋಡ್ಕೊಂಬಂದ್ವಿ, ಚೆನ್ನಾಗಿದೆ ದೇವಸ್ಥಾನ. ಕೆರೆ ನೋಡಿದ್ವಿ ಗುರು, ವ್ಯೂ ಅಂತೂ ಚೆನ್ನಾಗಿದೆ. ಹೀಗೆ ರೋಡ್ನ ಹೋಗ್ತಾ ಇದ್ವಿ ಗುರು, ಪಕ್ಕದಲ್ಲಿ ಯಾವುದೋ ಕೆರೆ ನೋಡಿದ್ವಿ. ಈ ಕೆರೆ ನೋಡಿದ್ರಲ್ಲ, ಈ ಕೆರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನಗಂತೂ ಸಖತ್ತಾಗಿ ಕಾಣ್ತಿದೆ ಕೆರೆ.